ನಮಸ್ಕಾರ. ನಮ್ಗೆ ಹವಾಮಾನ ಇಲಾಖೆಯಿಂದ ಈಗೇನು ಮುನ್ಸೂಚನೆ ಕೊಟ್ಟಿದ್ರು ಅದರ ಪ್ರಕಾರ ಮಹಾರಾಷ್ಟ್ರದಲ್ಲಿ ಆಯ್ತು, ಕರ್ನಾಟಕದಲ್ಲಿ ಆಯ್ತು ಒಳ್ಳೆ ಮಳೆ ಆಗ್ತಾ ಇದೆ. ಈ ಮಳೆಯ ಪರಿಣಾಮದಿಂದಾಗಿ ನಮಗೆ ರಾಜಾಪುರ ಬ್ಯಾರೇಜ್ ಮೂಲಕ ಸುಮಾರು ಕೃಷ್ಣಾ ನದಿಗೆ 21,000 ಕ್ಯೂಸೆಕ್ಸ್, ಈಗ 2 ಗಂಟೆ ಹಿಂದಿನ ಮಾಹಿತಿ, 21,500 ಕ್ಯೂಸೆಕ್ಸ್ ಅಷ್ಟು ನೀರು ಹರಿದು ಬರ್ತಾ ಇದೆ. ಮತ್ತೆ ದೂಧಗಂಗಾ ಜಲಾಶಯದಿಂದನೂ ಕೂಡ ದೂಧಗಂಗಾ ನದಿಯಿಂದನೂ ಕೂಡ ಸುಮಾರು 1584 ಕ್ಯೂಸೆಕ್ಸ್ನಷ್ಟು ನೀರು ಹರಿದು ಬರ್ತಾ ಇದೆ. ಒಟ್ಟಾರೆಯಾಗಿ 23,089ರಷ್ಟು ಕ್ಯೂಸೆಕ್ಸ್ನಷ್ಟು ನೀರು ಈಗ ಕೃಷ್ಣಾ ನದಿಯಲ್ಲಿ ಒಳಹರಿವು ನಾವು ಕಲ್ಲೋಳ ಬ್ಯಾರೇಜ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದೀವಿ. ಆ 23 ಕ್ಯೂಸೆಕ್ಸ್ ಈಗೇನಲ್ಲಿ ಈಗೇನು 2 ಗಂಟೆಯಿಂದ ಆಗಿದೆ, ಇನ್ನು 18 ತಾಸಿನಲ್ಲಿ ಅದು ನಮಗೆ ಹಿಪ್ಪರಗಿ ಬ್ಯಾರೇಜ್ ತಲುಪಿ ಆ ಮೂಲಕ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ 23,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಗಡೆ ಅದನ್ನ ಹರಿಬಿಡ್ತಾ ಇದೀವಿ. ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಈಗಾಗಲೇ 0.9 TMC ಅಷ್ಟು ನೀರಿದೆ. ಅಂದ್ರೆ ನಾವು ಡೆಡ್ ಸ್ಟೋರೇಜ್ ತುಂಬಿಕೊಂಡು ಹೆಚ್ಚುವರಿಯಾಗಿ ಏನ್ ಬರ್ತಾ ಇದೆ ಆ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗಡೆನೆ ಬಿಡ್ತಾ ಇದೀವಿ. ಈಗ ಹೊರಹರಿವಿನ ಪ್ರಮಾಣ ಪ್ರಸ್ತುತ 6,000ದಿಂದ 7,000 ಕ್ಯೂಸೆಕ್ಸ್ನಷ್ಟು ಮಧ್ಯದಲ್ಲಿದೆ. ಆಸುಪಾಸಿನಲ್ಲಿ ಮಳೆಯ ಪ್ರಮಾಣದ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಒಟ್ಟಾರೆ ಈಗ ಅಲ್ಲಿ 23,000 ಕ್ಯೂಸೆಕ್ಸ್ ಅದು ಬಂದಿದ್ದು ಕೂಡ ಇನ್ನು ಕೇವಲ 10ರಿಂದ 15 ಗಂಟೆ ಅಥವಾ 18 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಅಲ್ಲಿ ಇಲ್ಲಿಂದ ಅಷ್ಟನ್ನು ಕೂಡ ನಾವು ಹೊರಬಿಡುವ ಕೆಲಸ ಮಾಡ್ತಿದ್ವಿ. ನಮ್ಮ ಮೂಲಕ ಇಲ್ಲಿನ ಎಲ್ಲ ನದಿ ತೀರದ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಗ್ರಾಮಸ್ಥರುಗಳಿಗೆ ಒಂದು ಮನವಿ ಏನಂತಂದ್ರೆ, ತಾವು ಸಾಮಾನ್ಯವಾಗಿ ಈ ನದಿ ಪೂರ್ತಿ ಆಳದಲ್ಲಿ ಹೋಗಿ ತಮ್ಮ ಪಂಪ್ಸೆಟ್ ಬೋರ್ವೆಲ್ ಏನಾದರೂ ಒಂದು ಈ ನೀರು ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ, ಅಥವಾ ಏನೋ ಒಂದು ಸಣ್ಣ ತೆಪ್ಪಗಳು ಅಂತವೇನೋ ಇಟ್ಟುಕೊಂಡಿರ್ತೀರಿ. ಅವುಗಳನ್ನ ತೆಗೆಯುವ ಹರಸಾಹಸಕ್ಕೆ ಈಗ ಕೈ ಹಾಕಬಾರ್ದು. ಮತ್ತು ನದಿ ತೀರದ ಕಡೆಗೆ ಸುಮಾರು 23,000 ಕ್ಯೂಸೆಕ್ಸ್ ಇನ್ನು ಕೆಲವೇ ಗಂಟೆಗಳಲ್ಲಿ ಬರ್ತಾ ಇರೋದ್ರಿಂದ ಯಾರು ಕೂಡ ನದಿ ತೀರದ ಕಡೆಗೆ ಹೋಗಬಾರ್ದು. ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು. ಮಕ್ಕಳು ಕುತೂಹಲದಿಂದ ಹೋಗಿ ನೀರು ನೋಡ್ಲಿಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದು ಮಳೆಯಲ್ಲಿ ಕೊಚ್ಚಿ ಹೋಗುವಂತ, ನೀರಿನಲ್ಲಿ ಹೊಳೆಯಲ್ಲಿ ಕೊಚ್ಚಿ ಹೋಗುವಂತ ಸಾಧ್ಯತೆಗಳು ಇರ್ತಾವ. ಇದರ ಜೊತೆಗೆ ಪ್ರವಾಸಿಗರು ಕೂಡ ಸುಮಾರು 5-6 ತಿಂಗಳಿಂದ ಹೊಳೆಯಲ್ಲಿ ನೀರು ಇಲ್ದಿರೋದ್ರಿಂದ ಒಮ್ಮೆಲೆ ಸುಮಾರು 20,000 ಕ್ಯೂಸೆಕ್ಸ್ ನೀರು ಬಂದಿರೋದ್ರಿಂದ ಈ ರಸ್ತೆ ಹೋಗುವವರು ಪ್ರವಾಸಿಗರು ಕೂಡ ಹೋಗಿ ನೋಡ್ಲಿಕ್ಕೆ ಕುತೂಹಲಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀರಿ. ಅವರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ, ಅಂತ ಯಾವುದೇ ರೀತಿ ನದಿ ತೀರದಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ. ಅಲ್ಲಿ ಯಾರು ಕೂಡ ಹೋಗಿ ತಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯವನ್ನು ತಂದುಕೊಳ್ಬಾರ್ದು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ. ಜಾನುವಾರುಗಳು ಅಲ್ಲಿ ಹೋಗದಂತೆ, ಜಾನುವಾರುಗಳು ಕೂಡ ಹೋಗದಂತೆ ಸಾರ್ವಜನಿಕರು ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ನದಿ ತೀರದಲ್ಲಿ ಹೋಗಿ ಪ್ರಾಣಾಪಾಯಕ್ಕೆ ಒಳಗಾಗಬಾರ್ದು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದೀವಿ. ಮತ್ತೆ ಈಗ ಬರ್ತಕ್ಕಂಥ 23,000 ಕ್ಯೂಸೆಕ್ಸ್ನಿಂದ ಯಾವುದೇ ರೀತಿ ಪ್ರವಾಹ ಭೀತಿ ಆಗ್ಲಿ, ಜನರಿಗೆ ಏನು ತೊಂದರೆ ಏನೂ ಆಗೋದಿಲ್ಲ. ಆದ್ರೆ ಒಂದು ಮುನ್ನೆಚ್ಚರಿಕಾ ಎಚ್ಚರಿಕೆ ಅಂತಂದ್ರೆ, ಈ ನೀರು ಈಗ ಮಳೆ ನೀರು ಬರ್ತಾ ಇದೆ, ದೂಧಗಂಗಾ ಆಯ್ತು, ಕೃಷ್ಣಾ ನದಿಗೆ ಆಯ್ತು, ಕೇವಲ ಮಳೆ ನೀರು ಬರ್ತಾ ಇರೋದ್ರಿಂದ ಸ್ವಲ್ಪ ಕಲುಷಿತವಾಗಿ ಹೊಸದಾಗಿ ಹರಿದು ಬರ್ತಾ ಇರ್ತದೆ. ಸಾಮಾನ್ಯವಾಗಿ ಈ ನೀರನ್ನು ಏನು ನಾವೆಲ್ಲ ಜಾಕ್ವೆಲ್ಗಳ ಮೂಲಕ ಮತ್ತು ಬೇರೆ ಬೇರೆ ನದಿ ಮೂಲಗಳಿಂದ ನೇರವಾಗಿ ಗ್ರಾಮಸ್ಥರು ಕೂಡ ಅಥವಾ ಸಿಟಿದವರು ಕೂಡ ನೀರೇನು ತಗೊಳ್ತಾ ಇರ್ತಾರೆ, ಈ ನೀರನ್ನ ಕಡ್ಡಾಯವಾಗಿ ಏನಾದರೂ ತಾವು ಕುಡಿಲಿಕ್ಕೆ ಏನಾದ್ರು ಬಳಸ್ತಾ ಇದ್ರೆ ಅಂದ್ರೆ ಫಿಲ್ಟರ್ ಆದ್ಮೇಲೆ ಅದನ್ನ ಕಾಯಿಸಿ ಆರಿಸಿ ಕುಡಿಯಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ವಿ. ಸಾಧ್ಯವಾದಷ್ಟು ಈಗ ಸದ್ಯಕ್ಕೆ ನದಿ ಮೂಲದ ನೀರನ್ನ ಕುಡಿಲಿಕ್ಕೆ ಬಳಸದೆ ಕೇವಲ ಬಳಕೆಗೆ ಮಾತ್ರ ಬಳಸ್ಕೊಡ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರಿಗೆ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಡ್ತೇನೆ. ನಮಸ್ಕಾರ.